ಇದು ಪಪ್ಪಾರದ ಪೋಸ್ಟ್ ಆಫೀಸ್. ನಮ್ಮ ಪಪ್ಪಾರ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಇದು ಪೋಸ್ಟ್ ಆಫೀಸ್. ಎಷ್ಟು ವರ್ಷ ಕೆಲಸ ಮಾಡ್ರಿ ಇಲ್ಲಿ? ಎಷ್ಟು ಖುಷಿ ನೋಡ್ರಿ. ಏನೋ ಎಕ್ಸಸೈಸ್ ಮಾಡ್ಲಾರ 3 kg ಇಳಿಸ ಆತ. ಹಂಗೆ ಹೆಂಗೆ ಇಳಿತಿಲ್ಲ ನೋಡಿ ಇಲ್ಲಿ ಇನ್ನೂ ಪ್ರೂಫ್ ನೋಡಿ ಇಲ್ಲ ಹಂಗದ ನಮ್ಮ ಬಾಡಿ ನಮ್ಗೆ ಗೊತ್ತೈತಿ. ನಿನ್ನ ಬಾಡಿ ನೀ ಹೆಂಗೆ ಗೊತ್ತಿಲ್ಲ, ನಮ್ಮ ಬಾಡಿ ನಮ್ಗೆ ಗೊತ್ತಿಲ್ಲ. ಅರ್ಥ ಮಾಡ್ಕೊಂಡ್ಬಿಟ್ಟು ನನ್ನ ಬಾಡಿ ಮ್ಯಾಗ ಫುಲ್ ಹೆಂಗೆ ಕೊಡ್ಬೇಕು ಹೆಂಗಿಲ್ಲ ಅಂತ ಹೇಳಿ. ಏನು ಕೊಡ್ತೀವಿ ಊಟ ಚಂದ ಮಾತಾಡ ಅರ್ಧ ಮಾತಾಡ್ತಿದ್ರಿ. ಏನು ಮಾತಾಡ್ತಿದ್ದ ಇವರು ಮತ್ತೆ ಹೋಗೋಕೆ ಕಷ್ಟ ಆಗಿಬಿಡ್ತೈತಿ. ಎಷ್ಟು ಖುಷಿ ಆಗತ್ತ ನೋಡ್ರಿ ಮುಂಜಾನಿಂದ. ಅಲ್ಲಿಗೆ ನಿಂದಿರ್ತೈತಿ ಅದು ನಿಂದ್ರಂಗಿಲ್ಲ. ಇಳಿಸುನು ಯಾಕೆ ಅಲ್ಲಿ ನಿಂದಿರ್ತೈತಿ ನೋಡಂತ ಇಳಿಸ್ತೈತಿ. ಖುಷ್ ಈಗ ಊಟ ಮಾಡೋನು ಒಟ್ಟ ನಿಂದಿರ್ಬೇಕು. ಚಾ ಮಾಡೋದು ಹಂಗೆ ಆಗ್ಲಿಚ್ಚಿನಿ ಚಾನ್ಸ್ ಇಲ್ಲ. 3 ದಿವಸ 3 kg ಇಳಿತಿ, ದಿವಸ 1 kg ಇಳಿತಿ. ಒಂದ್ ವಾರ ಆತಪ್ಪ ಡಯಟ್ ಮಾಡಕತ್ ನಾನು. ಒಂದು ವಾರ ಇಳ್ತೈತೆ ನಮ್ಮ ಅಮ್ಮನಿಗೆ ಮಿನಿಮಮ್ 2 ತಿಂಗಳಾರ ಬೇಕು ಇಳಿಯಾಕ. ಇಲ್ಲ ಒಂದು ವಾರ ಒಳಗೆ 1 kg ಓಕೆ. ಇನ್ನು 3 kg ಹೆಂಗೆ ಇಳಿತತ್ತೀನಿ ನಾನು ಒಂದು ವಾರ ಒಳಗೆ. ಡಯಟಿಂಗ್ ಮಾಡಿ ಹಂಗೆ ಮಾಡ್ಬಾರ್ದು. ಆ್ಯಕ್ಚುಲಿ ಅದು ಚಲೋ ಅಲ್ಲದ. ಅಷ್ಟು ಜಲ್ದಿ ವೇಟ್ ಕಮ್ಮಿ ಮಾಡ್ಕೊಬಾರ್ದು. ಇಟ್ಸ್ ನಾಟ್ ಹೆಲ್ದಿ. ಹುಚ್ಚಮಂಗೆ ಊಟ ಎಲ್ಲ ಬಿಟ್ಟು ಕೂತಿದ್ದೆ ರಾತ್ರಿ. ಅದಕ್ಕೆ ಅನ್ಸತ್ ಮತ್ತದು ಹಂಗೆಲ್ಲ ಊಟ ಬಿಟ್ಟು ಕೂತ್ರೆ ಮತ್ತದು ಚಲೋ ಅಲ್ಲ ಹೆಲ್ತಿಗೆ. ಫ್ರೂಟ್ಸ್ ತಿಂದಿನ ಏನು ಫ್ರೂಟ್ಸ್ ತಿಂದೀವೋ ಸೋಬಿ. ಏನ ಬಕಾಸ್ ತಿಂದು ಗೊತ್ತು. ಹೋದಾಗ ಅಡಿಗೆ ಮನೆಗೆ ಏನು ಹುಡುಕ್ತೀನಿ ಬರ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಇದಕ್ಕೆ ಅನ್ಸ್ತೀನಿ ಚಿದಕ್ಕೆ ಅನ್ಸ್ತಿಲ್ಲ. ಮತ್ತೆ ಕೆಲಸ ಮಾಡಿ ಚಪಾತಿ ಮಾಡತ್ತೆ. ಜೋರಾತ. ಓಕೆ, ಸೊ ಗಾಡಿ ರಿಪೇರಿ ಆಗೈತ್ರಿಪ್ಪ. ಗಾಡಿ ಫುಲ್ ಸರ್ವಿಸಿಂಗ್ ಮಾಡ್ಕೊಂಡು ತೊಗೊಂಡು ಬಂದೀನಿ. ಇಲ್ಲಿ ನೋಡ್ರಿ, ಗಾಡಿ ಸರ್ವಿಸಿಂಗ್ ಆಗೈತಿ. ಮಸ್ತ್ ಗಾಡಿ ಫುಲ್ ಸ್ಮೂತ್ ಆಗಿಬಿಟ್ಟೈತಿ. 1500 ರೂಪಾಯಿ ತೊಗೊಂಡೆ. ಅದು ಬರೀ ಮುಂದಿಂದ ಡಿಸ್ ಬ್ರೇಕ್ ಜಾಮ್ ಆಗಿತ್ತಲ್ಲ, ಆ ಜಾಮ್ ಅದು ಒಳಗೆ ಬ್ರೇಕ್ ಪ್ಯಾಡ್ಸ್ ಹೋಗಿದ್ದೈತೆ. ಅದಕ್ಕೆ 600 ರೂಪಾಯಿ ತೊಗೊಂಡೆ. ಏನು ಮಾಡೋಕ್ಕೆ ಬರೋದಿಲ್ಲ. ಸೊ ಈಗ ನಾನು ಮತ್ತು ಪಪ್ಪ ಹೊಂಟೇವ್ರಿ ಅವ್ರು ಪೋಸ್ಟ್ ಆಫೀಸ್ಗೆ. ಪಪ್ಪ ಅಂದ್ರೆ ಪೋಸ್ಟ್ ಆಫೀಸ್ನಾಗ ಕೆಲಸ ಐತಂತ ಅದಕ್ಕೆ ಅವ್ರ ಜೊತೆ ಹೊಂಟೇವಿ. ಮೊನ್ನೆ ಲಾಸ್ಟಾಗಿ ಬಿದ್ದು ಬಂದ್ರಲ್ಲ 2 ಸಲ, ಅದಕ್ಕೆ ಅವ್ರ ಜೊತೆ ಹೊಂಟಿಲ್ಲ ನಾನು. ಈ ಮತ್ತು ಕರೆ ಮತ್ತು ಅಂಜಿಗೆ ಬರುತ್ತೆ ಅವ್ರಿಗೂ ಬಾ ಅಂತ ಹೊಂಟೇವಿ. ಸುಮ್ಮನೆ ಹಸಿದ ಆಟೋಗೆ ಬರ್ತೀವಿ. ಗಾಡಿ ಮೇಲೆ ಕೊಡಿಸೋದಿಲ್ಲ ರೀ. ಇನ್ನೊಂದು ದಿನಪ್ಪ ಅಂದ್ರೆ ಅವ್ರಿಗೆ ಗಾಡಿ ಮೇಲೆ ತೊಗೊಂಡು ಹೋಗ್ಬೇಕಂತ ಇರ್ತೈತಿ. ಬಟ್ ಅಂಜಿಗೆ ಬರ್ತೈತಿ ರೀ. ಅವ್ರು ಗಾಡಿ ಮೇಲೆ ಕೊಡೋಕೆ ಹೋಗೋದಿಲ್ಲ. ಮತ್ತು ಸುಮ್ಮನೆ ಜೋಲಿ ಅದು ಹೋತಪ್ಪ ಅಂದ್ರೆ ಇನ್ನೂ ಭಾಳ ರಿಸ್ಕ್ ರೀ ಗಾಡಿ ಮೇಲೆ ಹೋಗಿದ್ದು. ಅದಕ್ಕೆ ಬೇಡ ಸುಮ್ಮನೆ ಆಟೋಕ್ಕೆ ಹೋಗ್ಬರ್ತೇವೆ. ಮತ್ತು ಇನ್ನೊಂದು ರೀ ಪಪ್ಪ ಅದು ಬಡ್ಗಿ ಕೊಡಿಸಿದ್ರೆ ಒಲ್ಲೆರ ಅಂತಾರೆ. ಅದನ್ನ ಹೇಳ್ಕೊಂಡು ಹೋಗೋದು ಅಂತಾರೆ. ಬಡ್ಗಿ ಅವ್ರು ಬಡ್ಗಿ ಹಿಡಿ ಅಂದರೆ ಬಾಂಡದಾಗಿತ್ತು. ಹಾಕ್ತೀನಿ ರೀ, ಆರ್ಡ್ರ್ ಮಾಡ್ತೀನಿ ರೀ ಅಂತಂದೆ. ಅದೇ ರೆಡಿ ಆಗತ್ತಾರೆ ಪಪ್ಪ. ಈಗ ರೆಡಿ ಆಗತ್ತಾರ. ಹೇಳ ಹಾಂ, ಇದು ತೋರ್ಸಕ್ಕೆ ಯಾವ ಮಸ್ತು ಉಪ್ಪತ್ತಲ್ಲ. ಕಲ್ತಿ ಬಿಡವ ಅಂತೂ ಇಂತೂ. ಗುಡ್ ಇನ್ಮ್ಯಾಗ ನೀನು ಮಾಡ. ಎಷ್ಟು ಸುಖಾಸಿ ಆತ ನೋಡ್ರಿ. ಅಟ್ಟು ಮಾಡ ಬರ್ತಲ್ಲ ಮತ್ತೆ ಎಷ್ಟು ಚಂದ ಬೇಸಿಲ್ಲ. ನನಗೆ ಅದೇ ಗೊತ್ತಿಲ್ರಿ. ಬೇಯಿಸೋದೆಲ್ಲಾಗಿತ್ತ ಈಸಿ ಪ್ರೊಸೆಸ್. ಇನ್ನೂ ಲಡ್ಸೋದು ಕಷ್ಟ. ಬೇಯಿಸೋದು ಈಸಿ. ಏನು ಕಾಣತ್ತೆ ನನಗೇನು ಕಂಡೇ ಇಲ್ಲ. ಓ, ಬ್ಯಾಳಿ ಪಲ್ಯ ಮಾಡೇನೆ ಮಸ್ತ್ ಜೋರು ಐತಿ. ಆಯ್ತು ತಗೊಂತೇವ್ರಿ. ಸುಮ್ಮನೆ ಮನೆಗೆ ಆಟೋ ತರಬೇಕಾಗಿತ್ತು ನಾನು. ಇಲ್ಲಿ ಬರ್ಬೇಕಾದ್ರೆ ಸೀದಾ ಡೈರೆಕ್ಟ್ ಮನೆಗೆ ತೊಗೊಂಡು ಬರ್ತೀನಿ ಆಟೋ. ಈ ಮನೆ ನೋಡ್ರಿ ಹೆಂಗದು ಎಲ್ಲ. ಇದ್ರ ಮನೆ ನೋಡ್ರಿ ಹೌಸಿಂಗ್ ಬೋರ್ಡ್ ಅತ್ತಾರಲ್ಲ. ನಮ್ಮದು ಇಡೀ ಏರಿಯಾದೆಲ್ಲ ಹೌಸಿಂಗ್ ಬೋರ್ಡ್ ಅದ. ನಮ್ಮದು ಮೊದಲು ಹಿಂಗೆ ಇತ್ತು ಮನೆ. ಈಗ ಕಟ್ಟಿಸಿಂಗ್ ಆಗೈತಿ. ಇಲ್ಲಿ 2 ಉಳ್ತಾವ ನೋಡ್ರಿ. ಹಿಂಗೆ ಆಲ್ಮೋಸ್ಟ್ ಎಲ್ಲರೂ ಕಟ್ಕೊಂಡ್ರ. ಆಲ್ಮೋಸ್ಟ್ ಎಲ್ಲರೂ ಕಟ್ಕೊಂಡ್ರ. ಒಂದು 2 ಮನೆ ಹಂಗೆ ಉಳ್ದಾವ. ಈ ಜೋಲಿ ಹೊಂಟಿದ್ದೇನೆ ರೀ. ಹಾಂ, ಸುಮ್ಮ ಮಠ ಮನೆಗೆ ತರಬೇಕಾಗಿತ್ತು ರೀ. ಮಠಾಸ್ ಬರೀತಿ ನಡೀತೈತಿ. ಕಡೆ ಬಿಸಿಲೈತಿ ರೀ, ಪಾನದ ಬಿಸಿಲೈತಿ. ಇವತ್ತು ನಮ್ದು ಬುಧವಾರ ಮಾರ್ಕೆಟ್. ಇಲ್ಲೇ ಮನೆ ಮುಂದೆ ಮಾರ್ಕೆಟ್ ಆಗ್ತೈತಿ. ಇಲ್ಲಿಂದ ಚಲೋ ನೋಡ್ರಿ. ಆ ಕಡೆಲ್ಲ ನಮ್ಮ ಮನೆ ಸೈಡೆಲ್ಲ ಕೂತಿರ್ತಾರೆ. ಮೊದಲು ಇಲ್ಲಿ ಕೂಡ್ತಿದ್ರೆ ಇಲ್ಲಿ ಯಾಕೋ ಬಿಟ್ಟರೆ ಈಗ ಕೂಡ್ಸಕ್ಕೆ ಕೊಡೋಲ್ಲ ಯಾರು ಅನ್ಸುತ್ತೆ. ಯಾಕೆ ಭಾಳ ಗದ್ದಲ ಆಗ್ಬಿಡ್ತೈತೆ ರೀ. ಗಾಡಿ ಅಡ್ಡಾಡೋ ಜಾಗ ಇರ್ತಿರಲಿಲ್ಲ. ಆ ರೋಡ್ ಫುಲ್ ಆಗ್ಬಿಡ್ತೈತಲ್ಲ, ಅದಕ್ಕೆ ಈ ಸೈಡ್ ಬಿಟ್ಟರೆ. ಇದು ಪಪ್ಪಾರದ ಪೋಸ್ಟ್ ಆಫೀಸ್. ನಮ್ಮ ಪಪ್ಪಾರ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಇದು ಪೋಸ್ಟ್ ಆಫೀಸ್. ಎಷ್ಟು ವರ್ಷ ಕೆಲಸ ಮಾಡ್ರಿ ಇಲ್ಲಿ?
36 ವರ್ಷ ಇಲ್ಲೇ ಇದ್ರು ನೋಡ್ರಿ ಅವ್ರು. ನಾನಂತೂ ರಿಟೈರ್ಡ್ ಆಗಿದ್ದೆ, ಬರ್ತೀನಿ ರಿಟೈರ್ಡ್ ಆದ್ರೆ. ಇಲ್ಲೇ ಒಳಗಿತ್ತು ಅವ್ರದ್ದು ಆಫೀಸ್. ಸಣ್ಣ ಇದ್ದಾಗ ನಾವು ಬರ್ತಿದ್ದೆ. ಹಾಂ, ಇದು ಮುಂಚೆ ಮಿಲಿಟ್ರಿ ಒಳಗಿದ್ರೆ, ಆರ್ಮಿ ಒಳಗಿದ್ರೆ 4-5 ವರ್ಷ ಅಲ್ಲಿ ಕೆಲಸ ಮಾಡ್ಯಾರ. ಹಂಗೆ ತಗೊಂಡ್ರು ಪಪ್ಪ ಮೊದಲು ಅಲ್ಲಿ ಕೂಡ್ತಿದ್ರು. ನಾವು ಸಣ್ಣ ಇದ್ದಾಗ ಬರ್ತಿದ್ದೆ. ಏನು ನೋಡ್ರಲ್ಲ ಹೆಂಗೈತೆ ಎಲ್ಲ ಲೈನ್. ಅಲ್ಲಿ ತೋರ್ ಮೊದಲು ಅಲ್ಲಿ ಕೂಡ್ತಿದ್ರೆ, ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಿಬಿಟ್ರಿ ಕೆಲಸ ಪಪ್ಪದ. ಮೊದಲು ಸಣ್ಣದಾಗ ಬರ್ತಿದ್ವಿ ರೀ, ಚಡ್ಡೆಲ್ಲ ಸೈಕಲ್ನಾಗ ಬರ್ತಿದ್ದೀವಿ. ಇಲ್ಲೊಂದು ಕ್ಯಾಂಟೀನ್ ಇತ್ತು ರೀ, ಇಲ್ಲಿ ಮಸ್ತ್ ಚುರುಮುರಿ ಬಸ್ ಮಾಡಿದ್ದಿಲ್ಲ ರೀ ಪಪ್ಪ ಇಲ್ಲಿ. ಹಾಂ, ಅಲ್ಲಿ ಕ್ಯಾಂಟೀನ್ ಇತ್ತು. ಅಲ್ಲಿ ಏನು ಬಂದಾಗ ಒಮ್ಮೆ ಚುರುಮುರಿ ತಿನ್ನಿಸಿದ್ರೆ. ಇಲ್ಲೊಂದು ಬಾವಿ ಐತಿ, ಇಲ್ಲಿ ಗುಡಿ ಐತಿ ಆ್ಯಕ್ಚುಲಿ. ಹಾಂ, ನನಗೆ ಬರೋದೈತೆ ರೀ, ಸಣ್ಣದಾಗ ಬರೋದು. ಸೈಕಲ್ನಾಗ ಬರ್ತಿದ್ವಿ ನಾವು. ಪಪ್ಪ ಫುಲ್ ಸೈಕಲ್ ಹೊಡಿತಿದ್ರೆ. ಮಸ್ತ್ ಇತ್ತು, ಕ್ಯಾಂಟೀನ್ ಭಾರಿ ಐತಲ್ಲಿ. ಎಷ್ಟೈತ್ರಿ ಬ್ಯಾಟ್ರಿ? ನಮ್ಮ ಸ್ಕೂಟಿದೇ ಒಂದಷ್ಟು 30,000 ರೂಪಾಯಿನ ಅದಾವ ರೀ ಅವು. 196 ಐತೇನ್ರಿ? ಹಾಂ, ಬಟ್ ಏನು ರೀ ಮುಂದೆಗೆಲ್ಲ ಇವೇ ಆಗುವ ರೀ, ಡೀಸೆಲ್ ಗೀಸೆಲ್ ಎಲ್ಲ ಹೋಗ್ತೈತಿ ಹಂಗೆ ನೋಡಿದ್ರೆ. ಭಾಳ ಇವ್ರಿ ಬಿಜಾಪುರದಾಗ ಎಲೆಕ್ಟ್ರಿಕ್ ಭಾಳ ತುಂಬ. ಹೌದು ಹೌದು ರೀ. ಹಾಂ, ಅವ ಮಹೇಂದ್ರ ಹೌದ್ರಿ. ಹಾಂ, ಪ್ರತಿ ಚಲೋ ಬಿಡ್ರಿ ಹಂಗೆ ನೋಡಿದ್ರೆ ಎನ್ವೈರನ್ಮೆಂಟಿಗೆ ಚಲೋ. ಇವತ್ತು ಯಾವ ರೇಟ್ ಜಾಸ್ತಿ ಮಾಡತ್ತಾರ ಅಂದ್ರೆ ಡೀಸೆಲ್ ಗೀಸೆಲ್ ಮತ್ತು ಬೇರೆ ಬೇರೆ ಬರತ್ತಾವು, ಇದನ್ನೆಲ್ಲ ಮಿಕ್ಸ್ ಮಾಡತ್ತಾರ. ಚಲೋ ರೀ ಒಂದು ಬೇಟ್ರಿ. ಹಾಂ ಹೌದು ರೀ, ಇಟ್ಟಿಟ್ರಿ ಮತ್ತೆ ಏನು ಇಲ್ಲ. ಹೌದು ಹೌದು ರೀ. ಹಾಂ ಹೌದು ಹೌದು ರೀ. ಮತ್ತು ಏನು ಕರೆಂಟು ಅಷ್ಟಿಲ್ಲ ರೀ, ಅದೊಂದು ಚಲೋ ಐತಿ. ಹಾಂ, ಅದೇ ಮತ್ತು ಗಾಡಿ ಅಷ್ಟು ತೆಗೆದು ಹೊಡೆದೈತಿ. ಮತ್ತು ಹಾಕಿದ ರೊಕ್ಕ ಎಲ್ಲ ಬಂದ್ಬಿಡ್ತಾರೆ 2-3 ಸಲ ಬೆಟ್ಟ. ಮಾತಾಡ್ಕೊತ ಬಂದಿದ್ದು ಗೊತ್ತಾಗಿಲ್ಲ ರೀ. ಮಾತಾಡ್ಬೋದು ಸರ್, ಮನುಷ್ಯಕ್ಕೆ ಒಂದು ಇದು ಇರ್ತದೆ. ಹೌದು ರೀ, ಬರ್ತೀರಿ ಸೊಕಾಸು ಇಲ್ಲಿ ನಡೀತದೆ ಇಲ್ಲಿ ನಡೀತದೆ. ಹಾಂ ಬರ್ರಿ, ಥ್ಯಾಂಕ್ಸ್. ಏನತ್ತ? ಒಬ್ರಿಗೆ ಹೋಗಕ್ಕೆ ಬರೋದಿಲ್ಲ ಅಂತ. ಹೌದ್ರಿ, ಆಗೋದಿಲ್ಲ ಒಬ್ರಿಗೆ ಹೋಗಕ್ಕೆ. ನಮ್ಗೆ ಎಂಟಬ್ರು ಬಿಸಿಲು ಐತ್ರಿ, ಏನು ಐತ್ರಿ ಒಬ್ರು. ಇಂಥ ಬಿಸಿಲು ಎಟ್ಟ ಆಗೋದು ಗೊತ್ತ ನಮ್ಗೆ. ಇಂಥ ಬಿಸಿಲು ರೀ ಹೆಂಗೆ ಗೊತ್ತಿಲ್ಲ, ರಣ ಬಿಸಿಲು. ಈಗ ನೆಕ್ಸ್ಟ್ ಟೈಮ್ ಮನೆ ಮುಂದೆ ತೊಗೊಂಡ್ಬರ್ತೀನಿ ರೀ ಆಟೋ, ಮನೆಯಿಂದ ಮನೆ ಮಟನ ಬಿಡೋದು ಚಲೋ. ಮತ್ತು ನಮ್ಮಪ್ಪ ಒಟ್ಟು ಹೆಂಗೆ ಇದು ಮಾಡೋದಿಲ್ಲ ರೀ ಅವ್ರು. ಎಲ್ಲ ಅಲ್ಲಿ ಮಟ ನಡ್ಕೊತ ಹೋಗ್ತೀನಿ ಅಂತಾರಲ್ಲ, ಅಲ್ಲಿ ಹಂಗಾರ ಹಾಕ್ತಿರಿ ಗಾಂಧಿ ಚೌಕ್ ಮಟ್ಟ ನಡ್ಕೊತ ಹೋಗ್ತು ಹೋಗುತ್ತೆ. ಬಿಟ್ರೆ ಬರ್ರಿ ಅಂತಂದ್ರೆ ಅಂತ ಬಿಸಿಲು ನಮ್ಗೆ ನಿಂದ್ರಾಕ್ ಆಗೋದಿಲ್ಲ ರೀ. ಆಪ್ರಿ ಬಿಸಿಲು ಬಿಡಾದೈತಿ ರಣ ಅಂತೇಳಿ. ಸಣ್ಣದೊಂದು ಇಟ್ಟ ಮರಿ ಬೇಕು ಬಂದೈತ್ರಿ. ಈ ಹಿಡ್ಯಾಕೊಂಟಾನ ಮೊದ್ಲು ಮ್ಯಾಗ ಅದು ಕುಲ್ಲ ಐತಿ ಹಾಕೊಂಡ್ ಬಿದ್ದಿತ್ತಂತೀನಿ ನಾ. ಎಲ್ಲೈತದ ಹಿಡ್ಕೊಳಕ್ ಬರುವಂತಾವು ಕಡ್ದೈತ್ಲಿ ತಿನ್ನಿ ನಾವಲ್ವಾ. ಹೆಂಗ್ ಹಿಡ್ಕೊಂಬಂದ ನೋಡ್ರಿ. ಮತ್ತೆ ಹಂಗೆ ಹಿಡಿಬೇಕು ಅದಕ್ಕೆ. ಎಲ್ಲಿಂದ ಬಂದೈತದ? ಯಾರು ಬಿಟ್ಟಾರ ಅದಕ್ಕೆ? ಗೊತ್ತಪ್ಪ. ಮತ್ತೆ ಇಲ್ಲೇ ಬರ್ತೈತಿ ಓಡಿ. ಎಲ್ಲ ಬಿಡಪ್ಪ, ಅಲ್ಲಿ ಗುಡ್ಯಾಗ ಬಿಡು ರೋಡ್ದಾಗ ಬಿಡಬೇಡ ಚಿನ್ನಿ. ರೋಡ್ದಾಗ ಗಾಡಿ ಬರ್ತಾವು, ಒಳಗೆ ಬಿಡು. ಯಾವ ಹಾಂ ಬೆಕ್ಕಿನ ಮರಿ ಎಲ್ಲಿ ಬಂದೈತೇನ್ರಿ ಅದು? ಎಲ್ರಿ? ಹೌದ್ರಿ, ಇಲ್ಲಿ ಬಂದು ಕೂತೈತ್ರಿ. ನಾನು ಎಷ್ಟು ಸಣ್ಣಂಗೆ ಹೋದ್ರ ಆತೈತಿ. ಆ ಟಿವ್ಯಾಗ ಹೋದ್ರಾಕತ್ತ ನೋಡಾತೀವ್ರಿ. ಇಲ್ಲಿ ಬಂದು ಕೂತು ಮ್ಯಾವ್ ಅನ್ನತೈತ್ರಿ. ಮ್ಯಾಗ ಇರೈತ್ರಿ ಮೊದಲೇ ಗ್ಲಾಸ್. ಮತ್ತು ಅಲ್ಲಿ ಮುಂದೆ ತುದಿಗೆ ಬಂದು ಹೌದ್ರಿ. ಅವು ಅಲ್ಲಿ ಮರಿ ಹಾಕ್ಯಾವಂತ್ರಿ ಎಷ್ಟು ತಕೊಂಡು ಬಿದ್ರಿ ಏನು ಮಾಡೋದ್ರಿ. ಹಾಂ, ಇಲ್ಲಿ ಎಂಡೋಸ್ಕೋಪಿ ಮಾಡಕ್ಕೆ ಬಂದಿದ್ದೀವಿ ರೀ. ಅದೇನೋ 2D ಏನೋ ಇತ್ತು. ಬಟ್ ಈಗ 3ಕ್ಕೆ ಬಂದರೆ ಯಾರು ಇಲ್ಲಿ ಹೋಗ್ಯಾರ. ಮತ್ತು 3ಕ್ಕೆ ಬಂದು ಹೋಗೋಣಂತ. ಈಗ ಸ್ವಲ್ಪ ಊಟ ಮಾಡಿ ಬರೋಣಂತ. ಸ್ವಲ್ಪ ರೆಸ್ಟ್ ಮಾಡ್ತೇನೆ ಅಂದ್ರೆ ಪಪ್ಪ ರೆಸ್ಟ್ ಮಾಡಿ. ಸರಿ ಊಟ ಮಾಡೋದಿಲ್ಲ ರೀ, ನಾಷ್ಟ ಇಲ್ಲ. ಇವತ್ತು ಇಟ್ಟಿರ್ತಾರೆ ನೋಡ್ರಿ ನಾಷ್ಟ. ಇವತ್ತು ತಲೆ ಚಕ್ರ ಬರೋದಿಲ್ಲ. ಅದಕ್ಕೆ ಶುಗರ್ ಅದೆಲ್ಲ ನಾರ್ಮಲ್ ಐತೆ ಅಂದ್ರೆ ಕಂಟ್ರೋಲ್ ಐತಿ. ಶುಗರ್ BP ಎಲ್ಲ ಕಂಟ್ರೋಲ್ ಐತಿ. ಬಟ್ ಸ್ಟಿಲ್ ಒಂದಿಷ್ಟು ಮಾಡಿಸ್ಬೇಕು. ECG ಹೇಳ್ಯಾರ, ECG ಮಾಡಿಸ್ಬೇಕು. ಭಾಳ ಹತ್ತೈತ್ರಿ ECGಗೆ. ಅದಂತ್ರ ಹೋಗೋಣ. ಬಿಸಿಲು ನೋಡ್ರಿ ಯಾವ ಐತಿ, ಬಿಸಿಲು ಐತಿ.
ಖತರ್ನಾಕ್ ಬಿಸಿಲು ಬಿಜಾಪುರದಾಗ ಚಕ್ರ ಬಂದು ಬೀಳೋದಾಗತ್ತೆ ನಮ್ಮಂತಾರೆ ನಾವೇ ಹಂಗೆ ಬಿಸಿಲಿತ್ತು. ಎಲ್ಲ ಮೊದಲು ಗಿಡಗಳಿದ್ದು ಗಿಡಗಳು ತೆಗೆದುಬಿಟ್ರೆ ನೋಡ್ರಿ ಇಲ್ಲಿ ಮಸ್ತ್ ಇರ್ತಿತ್ತು ಗಿಡಗಳು ಇದ್ದಪ್ಪ ಅಂತಂದ್ರೆ. ಟೈಮ್ ಆತು 3 ಆತ ಹೋಗೋಣತ್ತಿ ಹೋಗಿ ಮತ್ತೆ ಆಟೋ ತೊಗೊಂಬರೋಣಂತ. ನಾರ್ಮಲ್ ಹಿಂದೆ ಹೋದ್ರೆ ಮುಗಿದು ಸರ್ವಿಸ್ ಡ್ಯೂ ಅಂತ ತೋರ್ಸಾತೈತಿ ಇದೊಂದು ಮಾಡಿಸ್ಕೊಂಬರ್ಬೇಕು. ಹೌದು ನೋಡ್ರಿ ಇವತ್ತು ಅಂದಂಗೆ ನಮ್ಮ ಪಪ್ಪ ಇವತ್ತು ಫಸ್ಟ್ ಟೈಮ್ ದಾಡಿ ಇರ್ಲಾರೆ ಹೊರಗೆ ಬಂದಿದ್ದವರು. ಇಲ್ಲಪ್ಪ ಅಂದ್ರೆ ಡೈಲಿ ದಿವಸ ದಾಡಿ ರೀ ಅವ್ರದ್ದು. ಎಲ್ಲ ಹೊರಗೆ ಹೋಗಲಿ ಬಿಡಲಿ ದಿವಸ ದಾಡಿ ಹೊಡ್ಕೋದ. ಇವತ್ತೇ ಒಟ್ಟು ದಾಡಿ ಹೊಡ್ಕೊಂಡಿಲ್ಲ ಅವರು. ಅವರು ಇವತ್ತೇ ನೋಡಿರಿ ಅವ್ರಿಗೆ ಈಗ ಇಲ್ಲಾಂದ್ರೆ ದಿವಸ ಕಂಪಲ್ಸರಿ ಬರೀ ದಾಡಿ ಬೇಕು. ಹೋಗಿ ಬಂದ್ರಿ ಮಾರ್ನಿಂಗ್ ಹೋಗಿದ್ರು ಮತ್ತು ವಾಪಸ್ ಬಂದ್ರೆ ಮಧ್ಯಾಹ್ನ. ಮಾರ್ನಿಂಗ್ ಡಾಕ್ಟರ್ಸ್ ಇದ್ದಿದ್ದಿಲ್ಲ ಅಂಥೇಳಿ ಮತ್ತು ವಾಪಸ್ ಮನೆಗೆ ಬಂದು ಮತ್ತು ಊಟ ಮಾಡಿ ಮತ್ತು ಹೋದ್ರೆ ಎಲ್ಲ ನಾರ್ಮಲ್ ಐತಂತ್ರಿ. ಬಂದೆ ನಾನು ಬಂದಾಗ ಕೇಳಿದೆ ಎಲ್ಲ ನಾರ್ಮಲ್ ಐತಿ ಏನಿಲ್ಲ ಅಂತಂದ್ರೆ ಇವ್ರು ಅಜ್ಜಾರು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಾರಿಪ್ಪ. ಅದು ಸ್ವಲ್ಪ ಸೊಯ್ ಅಂದಿದ್ದಕ್ಕೆ ಫುಲ್ ಅಂಜಿಬಿಟ್ರೆ 4 ತಿಂಗಳಾಯ್ತು ಹಿಂಗ್ಯಾಕೆ ಆಗಕತ್ತೈತಿ ಅಂಥೇಳಿ. ಸೊ ಅವ್ರು ಅಂಜಿಬಿಟ್ಟಿದ್ರೆ ಹಾಗಾಗಿ ಚೆಕಪ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು. ಏನಿಲ್ಲ ನಾರ್ಮಲ್ ಐತಿ, ಸ್ವಲ್ಪ ಏಜ್ ಆಗೈತಲ್ರಿ ಸ್ವಲ್ಪ ಹಿಂಗೆ ಆಗ್ತಿರ್ತಾವಂತ. ಗುಳಿಗೆ ಎಲ್ಲ ಕೊಟ್ರೆ. ಇವತ್ತು ಗ್ರಹಣ ಒಂದು ಐತಿ. ಗ್ರಹಣ ಸಂಬಂಧ 7 ಗಂಟೆಗೇನೋ ಬಿಡ್ತೈತಂತ ಗ್ರಹಣ. ಎಲ್ಲ ನಾವು ನೀರು ಒಂದು ಬಂದವು ಕುಡಿಲಿಕ್ಕೆ. ಅವೆಲ್ಲ ಈಗ ನೀರೆಲ್ಲ ಇವೆಲ್ಲ ಚೆಲ್ಲಬೇಕ್ರಿ, ಚೆಲ್ಲಿ ತುಂಬ್ಕೋಬೇಕು. ಆಮೇಲೆ ಹೊಸ ಅಡುಗೆ ಮಾಡ್ಬೇಕು. ಈಗ ಇಲ್ಲಿ ತೊಳಿಲಿಕ್ಕೆ ಇಟ್ಟಿನ್ರಿ ಇವನ್ನೆಲ್ಲ. ಇಲ್ಲಿ ಗಡಿಗೆ ಎಲ್ಲ ತಿಕ್ಕಬೇಕು. ಈಗ ಏನೂ ಅಡುಗೆ ಮಾಡಿಲ್ರಿ ಇವತ್ತು ನಾವು ಮುಂಜಾನೆಯಿಂದ. ಇದು ಸ್ವಲ್ಪ ಅನ್ನ ಐತಿ, ಇಷ್ಟು ಅನ್ನ ಐತಿ. ಇದು ತಿನ್ನಂಗಿಲ್ಲ ಯಾಕಂದ್ರೆ ಗ್ರಹಣದ ಇರ್ತೈತಲ್ರಿ, ಹಾಗಾಗಿ ಇದು ತಿನ್ನಂಗಿಲ್ಲ. ಇದು ಚೆಲ್ಲೋದು ಇಲ್ಲಾಂದ್ರೆ ಆಕಳಕ್ಕೆ ಹಾಕೋದ್ರಿ. ಟ್ಯಾಂಡ್ ಪೂಜೆ ಮಾಡಬೇಕು, ನಾವು ಜಳಕ ಮಾಡಬೇಕು, ತಲೆ ಮೇಲೆ ನೀರು ಹಾಕ್ಕೋಬೇಕು. ಯಾಕಂದ್ರೆ ಗ್ರಹಣ ಐತ್ರಿ ಇವತ್ತು, ಅದಕ್ಕೆ ತಲೆ ಮೇಲೆ ನೀರು ಹಾಕೋಬೇಕು. ಯಾಕಂದ್ರೆ ಗ್ರಹಣ ಐತ್ರಿ, ಅದಕ್ಕೆ ತಲೆ ಮೇಲೆ ನೀರು. ನಾನು ಕಸ ಹೊಡೆದೆ ರೀ, ನಂಗೆ ಗ್ರಹಣ ಇದ್ದಿದ್ದು ಗೊತ್ತಿಲ್ಲ ರೀ. ಹಂಗೆ ಕಸ ಹೊಡೆದೆ. ದೀಪ ಅಂತ ಇತ್ತು, ಹಚ್ಚೋಕೋಗಿಲ್ಲ. ಆಮೇಲೆ ಗೊತ್ತಾತ ಇವಾಗ ಗ್ರಹಣ ಐತಿ, ದೀಪ ಹಚ್ಚಬಾರ್ದ. ದೀಪ ಇನ್ನೂ ಐತಿ ನೋಡ್ರಿ. ಅದಕ್ಕೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಗೊತ್ತಾಯ್ತು, ಹಾಗೆ ಸುಮ್ಬಿಟ್ಟೆ. ಈಗೆಲ್ಲ ಕಸ ಹೊಡೆದು ಪರ್ಶಿ ಒರೆಸಿ ಮತ್ತು ಇವೆಲ್ಲ ತೊಳೆದು ಇಟ್ಟು ಜಳಕ ಮಾಡ್ಬೇಕು. ಬಂದಾರ್ರಿ ಅವ್ರು ಆಲ್ರೆಡಿ. ಇಲ್ಲೇ ಕೂತಾರ, ಬರ್ರಿ ನೋಡ್ರಿ. ಈಗ ಕಾಮನ್ ಶುರು ಟೈಮ್ ಆಯ್ತು, 11 ಗಂಟೆಗಾಗ ಬಂತು. ಊಟ ಮಾಡ್ಲಿಕ್ಕತ್ತಾನೆ. ಈಗ ಜಸ್ಟ್ ಮನೆಗೆ ಬಂದ, ಎಲ್ಲೋ ಹೋಗಿದ್ದ ಫ್ರೆಂಡ್ ಕಡೆ. ಈಗ ಜಸ್ಟ್ ಬಂದ, ಈಗ ಸುಡ್ಲಿಕ್ಕತ್ತಾರ ಅನ್ಸುತ್ತೆ. ಇವರು ತೋರ್ಸ್ಕೊಂಡಾರಿ ಇಬ್ರು. ಯಾಕೋ ತಂಡ್ಯಾಗ ತಂಡ ಹತ್ತೋದಿಲ್ಲ ನಿಮಗೆ? ನೋಡ್ರಿ ಇವ್ರು ನಳ ಬಿಟ್ಟಾರ, ನಳದಾಗ ಜಾಕ ಮಾಡತ್ತಾರ. ನೀವ್ಯಾಕೆ ತೋರ್ಸ್ಕೊಂಡಿಲ್ಲ? ನಿಮ್ಮ ಮಮ್ಮಿ ಕಡೆ ಬೀಳ್ತಾವ ಅಂತ ಹೇಟ ನಡ್ರಿ ಅಲ್ಲಿ ನೋಡು ಅಂತ ಬರ್ರಿ.
ಚಿನಿ ಹಂಗಿದೆ ಇಲ್ಲಿ ನೋಡ್ರಿ ಹೆಂಗಾಗೈತೆ ನಮಗೆ ಇದು ತೊಗೊಳಿಕ್ಕಿದ್ದಾಗ ಹಲ್ಗಿ ಬರ್ಸಿ ಬರೀ ಅಂಜಿದ ಚಿನಿ ಹೆಂಗೆ ಹಲಿಗೆ ತೊಗೊಳಿಕ್ಕಿದ್ದು ಇವತ್ತು ಬರ್ಸಿದಾಗ ಮಸ್ತ್ ಮಜಾ ಮೊದಲ ಚರ್ಮದ ಹಲಿಗೆ ಇರ್ತಿದ್ರಿ ಅವು ಬಾರಿಸ್ತಿದ್ವಿ ಫುಲ್ ಬ್ಲಡ್ ಹಿಂಗೆ ಹಲಿಗೆ ಹಚ್ಕೋತಿದ್ದು ಬಾರಿಸ್ತಿದ್ವಿ ಹಂಗೆ ಆ ಹಲಿಗೆ ಕಲ್ತಿದ್ದ ಕ್ಯಾಪ್ ಹಾಕೊಂಡಿದ್ದಲ್ರಿ ಸತೀಶ್ ಅಣ್ಣ ಅವನಿಂದ ನೋಡ್ರಿ ಅವನಿಂದ ಹಲಿಗೆ ಕಲ್ತಿದ್ದ ಅವ ಹಲಿಗೆ ಕೊಡ್ತಿದ್ದ ದೊಡ್ಡ ದುಡ್ಡು ತೊಗೊಂಡು ಬಾಜು ನೋಡ್ಕೋತ ಬಾರಿಸ್ತಿದ್ವಿ ಈಗೂ ನೋಡ್ಕೋತ ಬರ್ಸಾರ ಈಗ ನೋಡಿದ್ರೆ ಬಾರಿಸ್ತೀನಿ ಮತ್ತೆ 8 ವರ್ಷ ಅದು ಬಾರಿಸಿ ಮಸ್ತ್ ಅವ್ನು ಭಾರಿ ಬರ್ಸಿದ್ರಿ ಭಾರಿ ಕಣ್ಣು ತೋರಿಸ್ ಕಣ್ಣು ಎಷ್ಟು ಕೆಂಪಾಗ್ಯಾವಲ್ಲ ನೀನು ಇಲ್ಲ ಧೂಳು ಅಲ್ಲಿ ಇದಕ್ಕೆ ಹೋಗಿದ್ದಲ್ಲ ನಾನು ಕಣ್ಣು ಎಷ್ಟು ಅಲ್ಲಿ ಹೈವೇನ ಹೋಗಿದ್ದೆ ಫುಲ್ ಧೂಳು ಮಸ್ತ್ ಮಜಾ ಬತ್ರಿ ಪಿಂಟಣ್ಣ ಒಂದು ಇದನ್ನೇ ಬೇರೆ ಯಾಕಂದ್ರೆ ಬಾಗ್ಲು ಕೊಡೋದು ಬಾರಿಸ್ತಾನ್ರಿ ಅವ ನಮ್ಮ ಬಿಜಾಪುರದವನಿಗೆ ಬರಲ್ಲ ಅವಾಗ ನಾವು ಬರಲಾಗೈತಿ ಬಾಜು ಕೂತು ಕಲ್ತಿದ್ರೆ ಬರ್ತೈತಿ ಟೈಮ್ ತಗೋತೈತಿ ಓಕೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ರಿ ಮಾಡ್ರಿ ಓಕೆ ಸೊ ನಾವು ಅಲ್ಲಿ ಡ್ರೆಸ್ ಚಲೋ ಇಲ್ಲ ಅದಕ್ಕೆ ನಾನು ಓಕೆ ಸೊ ಈ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಗೋದಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬರಕ್ಕೆ ಹೋಗ್ಬೇಡ್ರಿ ಮತ್ತೆ ನಿಮ್ಗೆ ಸಿಗ್ತದೆ ನೆಕ್ಸ್ಟ್ ವ್ಲಾಗ್ ಬಾಯ್